ಗೈಸ್ ಫೈನಲಿ ಇವತ್ತು ನಮ್ಮ ಟ್ರೀ ಹೌಸ್ ಕಂಪ್ಲೀಟ್ ಆಗಿದೆ. ಕ್ವಿಕ್ಕಾಗಿ ಒಂದು ಟ್ರೀ ಹೌಸ್ ಟೂರ್ನ ಮಾಡೋಣ ಬನ್ನಿ. ಅದಕ್ಕಿಂತ ಮುಂಚೆ ಈ ಟ್ರೀ ಹೌಸ್ನ ಕಟ್ಟೋದಕ್ಕೆ ನನಗೆ 10 ದಿನ ತಗೊಂತು. ಈ 10 ದಿನದಲ್ಲಿ ಏನೇನು ಸ್ಟ್ರಗಲ್ ಪಟ್ಟೆ, ಒಬ್ಬನೇ ಎಷ್ಟು ದಿನ ಇದ್ದೆ, ಫ್ರೆಂಡ್ಸ್ ಜೊತೆ ಎಷ್ಟು ದಿನ ಇದ್ದೆ, ಫ್ರೆಂಡ್ಸ್ ಜೊತೆ ಎಷ್ಟು ದಿನ ಕಟ್ಟಿದೆ ಅಂದ್ಬಿಟ್ಟು ನೋಡ್ಕೊಬಂದ್ಬಿಡಿ. ಅದಾದಮೇಲೆ ಟ್ರೀ ಹೌಸ್ ಟೂರ್ನ ಕಂಟಿನ್ಯೂ ಮಾಡೋಣ. ಫ್ಲ್ಯಾಶ್ ಬ್ಯಾಕ್. ಹಲೋ ಗೈಸ್, ನಾವಿವತ್ತು ಬಂದಿದ್ದೀವಿ ಈ ಹುಣಸೆ ಮರದಲ್ಲಿ ಒಂದು ಟ್ರೀ ಹೌಸ್ನ ಕಟ್ಟೋದಕ್ಕೆ. ಈ ಹುಣಸೆ ಮರ ಬಂದು ನಮ್ಮದೇ, ಇದು ನಮ್ಮ ತೋಟದಲ್ಲಿರೋದು ಹುಣಸೆ ಮರ. ಈ ಹುಣಸೆ ಮರದಲ್ಲಿ ಆ ಪ್ಲೇಸಲ್ಲಿ ಟ್ರೀ ಹೌಸ್ನ ಕಟ್ಟಿ ಮೇ ಬಿ ವಿಡಿಯೋ ನೋಡಿರ್ತೀರ ಯೂಟ್ಯೂಬಲ್ಲಿ. ಇದಕ್ಕಿಂತ ಮುಂಚೆನೇ ಹಾಕ್ತೀನಿ ನಾನು ನೈಟ್ ಸ್ಟೇ ಈ ಹುಣಸೆ ಮರದಲ್ಲಿ ಮಾಡೋದನ್ನ. ಆ ಜಾಗದಲ್ಲಿ ಕಟ್ಟಬೇಕು ಅಂತ ಅಂದ್ಕೊಂಡಿರೋದು. ನೋಡೋಣ, ನಾನು ನನ್ನ ಫ್ರೆಂಡು ಇಬ್ಬರು ಸೇರಿಕೊಂಡು ಇದನ್ನು ಕಟ್ಟಬೇಕು ಅಂದ್ಕೊಂಡಿದ್ದೀವಿ. ಇದಕ್ಕೋಸ್ಕರ ಒಂದೆರಡು ಕೋಲ್ಗಳನ್ನ ತಂದಿದ್ದೀವಿ. ಇದು ಓನ್ಲಿ ಬೇಸ್ಮೆಂಟ್ಗೋಸ್ಕರ ಒಂದು ಅರ್ಧ ಕಟ್ ಮಾಡಿಕೊಂಡು ಅಲ್ಲಿ ಹಾಕಿದ್ರು ಸಾಕು. ಅದಕ್ಕೋಸ್ಕರ ಇದನ್ನು ತಂದಿದ್ದೀವಿ. ಮಚ್ಚು ರೆಡಿ ಇದೆ, ಮತ್ತು ದಾರ ರೆಡಿ ಇದೆ. ಅಲ್ಲೊಂದು ಸ್ವಲ್ಪ ದಾರ ಹಾಕಿದ್ದೀವಿ. ಈ ಜಾಗದಲ್ಲಿ ನೈಟ್ ಕ್ಯಾಂಪ್ ಮಾಡಿದ್ರೆ ಯಾವ ಥರ ಇರ್ಬೋದು ನೀವೇ ಯೋಚಿಸ್ಕೊಳ್ಳಿ. ನಿಮಗೆ ಏನಾದ್ರು ಇಂಟ್ರೆಸ್ಟ್ ಇದ್ದರೆ ನನಗೆ ಕಮೆಂಟ್ ಮಾಡಿ. ನಿಮ್ಮನ್ನು ಈ ಲೊಕೇಶನಲ್ಲಿ ನಿಮ್ಮನ್ನು ಒಂದಿನ ಕರ್ಕೊಬಂದು ಇಲ್ಲೇ ಒಂದು ದಿನ ನೈಟಲ್ಲಿ ಕ್ಯಾಂಪ್ ಮಾಡೋಣ. ಅಂದರೆ ಎಲ್ಲರೂ ಕರ್ಕೊಬರೋಕ್ಕಾಗಲ್ಲ, ಕಮೆಂಟ್ ಹಾಕಿದವ್ರನ್ನೆಲ್ಲ ಒಂದು ಸ್ವಲ್ಪ ಜನ, ಒಂದಿಬ್ಬರನ್ನ ಮೂವನವ್ರು ಟ್ರೈ ಮಾಡ್ತೀನಿ. ನೋಡೋಣ. ನೋಡಿ, ಕೆಳಗಿಂದ ಹತ್ತೋದೇ ಇದರಲ್ಲಿ ಒಂದು ಸಾಹಸ ಮಾಡ್ದಂಗೆ. ನಾವು ಪ್ಲ್ಯಾನ್ ಮಾಡಿರೋದು ಇಲ್ಲಿ ಕೆಳಗೆ ನೋಡಿ ಎಷ್ಟು ಆಳ ಇದೆ. ಇಲ್ಲಿ ಗುಡ್ಸಲ್ಲ, ಅದೇ ಟ್ರೀ ಹೌಸ್ನ ಕಟ್ಟಬೇಕು ಅಂತ ಅಂದ್ಕೊಂಡಿರೋದು. ನೋಡೋಣ, ಇಲ್ಲಿ ಕಟ್ಟಿದ್ರೆ ಅಂತೂ ಸಾಕಾಗಿ ಬರುತ್ತೆ. ಇಲ್ಲಿಂದ ಇಲ್ಲಿಗೆ ಥರ ಕಟ್ಕೊಂಡು ಕಟ್ಟಬೇಕಾದ್ರೆ ಇವಾಗ ಮೆಷರ್ಮೆಂಟ್ಗೋಸ್ಕರ ಇದನ್ನು ತಂದಿದ್ದೀವಿ. ಹಗ್ಗನ ತಂದಿದ್ದೀವಿ. ಹಗ್ಗದಲ್ಲಿ ಮೆಷರ್ಮೆಂಟ್ ಮಾಡ್ಕೊಂಡೋಗಿ ಅಲ್ಲಿ ದೊಡ್ಡ ಕೋಲುಗಳಿದೆಯಲ್ಲ, ಆ ಕೋಲುಗಳನ್ನ ಕಟ್ ಮಾಡಬೇಕು ಅಷ್ಟೇ. ಇವಾಗ ಫಸ್ಟು ಮೆಷರ್ಮೆಂಟ್ ಮಾಡ್ಕೊಂಡು ಹೋಗೋಣ. ನೋಡಿ, ಇವಾಗ ಈ ಥರ ಬಂದಿದೆ ನಮ್ಮದು ಟ್ರೀ ಹೌಸ್. ನಮ್ಮ ಟ್ರೀ ಹೌಸು ಈ ಥರ ಫುಲ್ಲು ಅಲ್ಲಿ ತನಕ. ಇಲ್ಲೊಂದು ಕೋಲ್ ಬರಬೇಕು. ಇದು ಸುಮ್ಮನೆ ಬೇಸ್ಮೆಂಟ್ಗೋಸ್ಕರ ದೊಡ್ಡ ಕೋಲ್ಗಳನ್ನ ಹಾಕ್ಕೊಂಡು ಮಾಡ್ತಾಯಿದ್ದೀವಿ. ನೋಡಿ, ಇಲ್ಲಿ ಬಿಗ್ಗಿಯಾಗಿ ಕಟ್ಟಿದ್ದೀವಿ. ಇನ್ನೊಂದು ದಾರ ಕಟ್ಟಬೇಕು. ನೋಡೋಣ, ಕಟ್ಬಿಟ್ಟು ಎಲ್ಲ ತೋರಿಸ್ತೀವಿ. ಇವತ್ತಿನ ಪ್ರೋಗ್ರೆಸ್ ನೋಡಿ, ಇಷ್ಟು ಮಾತ್ರ ಮಾಡಿದ್ದೀವಿ. ನೋಡಿ, ಇಲ್ಲೊಂದು ಗೂಟ ಹಾಕ್ಬಿಟ್ಟು ಅಲ್ಲೊಂದು ಬೇಸ್ಮೆಂಟು, ಇಲ್ಲೊಂದು ಬೇಸ್ಮೆಂಟು, ಇಲ್ಲಿ ಸೆಂಟ್ರಿಗೆ ಹಾಕಿದ್ದೀವಿ. ಇಲ್ಲೊಂದು ಕೋಲ್ ಬರಬೇಕು. ಈ ಕೋಲ್ನ ಎತ್ತಿ ಇಲ್ಲಿ ಹಾಕ್ಬಿಟ್ಟು ಇಲ್ಲಿ ಚೆನ್ನಾಗಿರೋ ಕೋಲ್ನ ಹಾಕಬೇಕು ಅಂದ್ಕೊಂಡಿದ್ದೀವಿ ಅಷ್ಟೇ. ಇದು ಎಲ್ಲ ಒಂದೇ ದಿನಕ್ಕೆ ಮುಗಿಯೋ ಕೆಲಸ ಅಲ್ಲ, ನನಗೆ ಗೊತ್ತಿತ್ತು. ಅದಕ್ಕೆ ಇವತ್ತು ಸ್ವಲ್ಪ ಬೇಸ್ಮೆಂಟ್ ಮಾತ್ರ ಹಾಕಿದ್ದೀವಿ. ಒಂದು 3 hours ಕೆಲಸ ಹಿಡೀತು ಇಷ್ಟು ಮಾಡೋದಕ್ಕೆ. ನೆಕ್ಸ್ಟ್ ಮುಂದೆ ನೋಡೋಣ. ಹೆಂಗಿದ್ರು ಕೋಲ್ಗಳು ಎಲ್ಲ ಅಲ್ಲೇ ಇದ್ದಾವೆ, ಗೂಟಗಳು. ಇದಕ್ಕೆ ತೋಟಕ್ಕೆ ಯೂಸ್ ಮಾಡೋದು, ಅದನ್ನೇ ಯೂಸ್ ಮಾಡಿಕೊಂಡು ಇದನ್ನು ಬೇಸ್ಮೆಂಟ್ ಎಲ್ಲ ಕ್ಲಿಯರ್ ಮಾಡಿ ಮೇಲೆ ಒಂದು ಪೇಪರ್ ಹಾಕ್ಬಿಟ್ಟು ಆಮೇಲೆ ಇನ್ನು ಮುಂದೆ ನೋಡಬೇಕು ಅಷ್ಟೇ. ಇವತ್ತಿಗೆ ಇಷ್ಟೇ. ಇನ್ನು ನಾಳಿದ್ದು ಎಲ್ಲ ಮಾಡಬೇಕು ಅನಿಸುತ್ತೆ. ನೋಡೋಣ ಎಷ್ಟು ದಿನ ಹಿಡಿಯುತ್ತೋ. ಇವತ್ತು ಮತ್ತೆ ಬೆಳಗ್ಗೆನೇ ಎದ್ಬಿಟ್ಟು ಬಂದಿದ್ದೀವಿ. ಮತ್ತು ಈ ಎಲ್ಲ ಕನ್ಸ್ಟ್ರಕ್ಷನ್ ಕೆಲಸ ಇತ್ತಲ್ಲ, ಇದೆಲ್ಲ ಮುಗಿಸೋದಕ್ಕೆ. ನೋಡೋಣ ಇವತ್ತು ಎಷ್ಟಾಗುತ್ತೋ. ಇವಾಗ ಇದನ್ನ ಮೇಲೆ ಕೆತ್ಬೇಕು. ಬಾಡಿ ಎಷ್ಟು ತೂಕ ಐತೆ, ಹಸಿದಲ್ವಾ ಅದಕ್ಕೆ. ಇರೋ ನಿಮಿಷ. ಇಲ್ಲಿ ಬರ್ಬೇಕು ತಾನೇ ಅದು. ಎತ್ಕೋ, ಎತ್ ಕಡೆಗೆ.
ಅರ್ರೆ ನೋಡೋದ ಎಷ್ಟು ತೂಕ ಐತೆ. ಹಂಗೆ ಹೇಳ್ಕೊ ಹಿಂದೆ. ಇರು ಅಲ್ವಾ ಮೇಲೆ ಕೆತ್ಕೊ. ಇರು ಹಾಂ ಇರು ಹೇಳ್ಕೊಂಡ. ಈ ಕಡೆ ಆ ಕಡೆ ಕೂತ್ಯಾ? ಆ ಕಡೆ ಬೆಟ್ರ ಅನ್ಸುತ್ತಾನೆ. ಈ ಕಡೆ ಕಣ, ನಿನ್ನ ಕಡೆದು ಈ ಕಡೆ ನೆಲೆ ಔಟ್ ಸೈಡೆ ಕುತ್ಕೊಂತೀವಾಗ ಕಟ್ಟಬೇಕಷ್ಟೆ. ತಗೋ ಹಗ್ಗ ಇಲ್ಲೈತೆ, ಎಲ್ಲದಕ್ಕೂ ಸೇರಿಸಿ ಕಟ್ಬಿಡು. ತಗೋ ಹಾಂ ಹಂಗೆ ಕಟ್ಟು. ಆಯಿತಾ ಕಟ್ಟಿದ್ದು? ಇಷ್ಟೆಲ್ಲ ಕಟ್ಟಿ ನೆಕ್ಸ್ಟ್ ಇವಾಗ ಬೇಸ್ಮೆಂಟ್ ಅದು ಸ್ಟೇಜ್ ಹಾಕ್ಬೇಕಷ್ಟೆ. ನೋಡಿ ಹೆಂಗೆ ಕೂತ್ಕೊಂಡಿದೆ. ನಿಂತ್ಕೊಂಡ್ರೂ ಏನಾಗಲ್ಲ, ನಿಂತ್ಕೊಂಡು ಅಲ್ಲೆಲ್ಲ ಓಡಾಡ್ಬಿಡ್ಬೋದು ಇವಾಗ. ನೋಡಿ ಏನೂ ಆಗಲ್ಲ, ನಡ್ಕೊಂಡು ಆರಾಮಾಗಿ ಬಂದ್ಬಿಡ್ಬೋದು ಒಂದು ಕಡೆಯಿಂದ ಒಂದು ಕಡೆಗೆ ಅಷ್ಟೇ. ಇವಾಗ ಕೆಳಗೆ ಇಳಿದ್ಬಿಟ್ಟು ಎಲ್ಲ ಗೂಟಗಳು ಎತ್ಕೊಂಡು ಇದನ್ನು ಕಟ್ಟಬೇಕಲ್ವ, ಇನ್ನು ಇದನ್ನೊಂದು ಸೆಂಟ್ರ್ ಕಟ್ಬಿಟ್ಟು ಆಮೇಲೆ ಸಿಗೋಣ. ದಾರ ಎತ್ಕೊಬರ್ಬೇಕಾ? ಇರೋ ಅಲ್ಲಿ ಶೆಡ್ಡಲ್ಲಿ ಹೋಗ್ಬಿಟ್ಟು ಒಂದು ದಾರ ಎತ್ಕೊಬಂದ್ಬಿಡ್ತೀನಿ. ಇವಾಗ ಶೆಡ್ಡಲ್ಲಿರೋ ದಾರನ ಎತ್ಕೊಂಡೋಗಿ ಅಲ್ಲಿ ಕಟ್ಟಬೇಕು. ನೋಡೋಣ, ಶೆಡ್ಡಲ್ಲಿ ಒಳ್ಳೆಯ ದಾರ ಸಿಕ್ಕರೆ ಸಾಕು. ಇದು ನಮ್ಮದೇ ಶೆಡ್ಡು, ಅದಕ್ಕೋಸ್ಕರ ಬಂದಿದ್ದೀನಿ. ಇದರಲ್ಲಿ ದಾರ ನಾರ್ಮಲಾಗಿ ಇಕ್ಕಿರ್ತೀವಿ, ಅದಕ್ಕೋಸ್ಕರ ಬಂದು ಎತ್ಕೊಂಡು. ಹೈ ಸೈಡ್ ಬಾ. ವೈ ಸೈಡ್ ಬಾ. ದಾರನೇ ಇಲ್ವಲ್ಲಪ್ಪ ಎಲ್ಲೂ. ಇಲ್ಲಿ ಯಾವುದೋ ಸ್ವಲ್ಪ ಇದೆ, ಇದನ್ನು ಎತ್ಕೊಳ್ಳೋಣ. ಸ್ವಲ್ಪ ಇದೆ, ಇದನ್ನ ಎತ್ಕೊಂಡು ಹೋಗಿ ಕಟ್ಟು ಬಿಸಾಕೋಣ. ಎಲ್ಲ ಎತ್ಕೊಬೋಣ. ಇಲ್ಲಿ ಎಲ್ಲ ಬೇಡ, ಎಲ್ಲ ಎತ್ಕೊಬೇಡ, ನಿಕ್ಕರೆ ತಂದು ಹಾಕರೆ ಆಯಿತು. ಇವಾಗ ಕಟ್ಟೋಣ ಬನ್ನಿರಿ. ಸ್ಟೇಜ್ ಇಷ್ಟಾಗಿದೆ, ಕಟ್ತಾಯಿದ್ದೀವಿ. ಇನ್ನೂ ಇಷ್ಟು ಬಾಕಿ ಇದೆ, ಹತ್ತು ಕಡೆ ಒಂದು ಸ್ವಲ್ಪ ಬಾಕಿ ಇದೆ, ಅದೊಂದು ಸ್ವಲ್ಪ ಬಾಕಿ, ಇದೊಂದು ಸ್ವಲ್ಪ ಬಾಕಿ. ಇದು ಕಟ್ಟಿಬಿಟ್ರೆ ಒಂದು ಸ್ವಲ್ಪ ಕುತ್ಕೊಂಡಾದ್ರೂ ಕಟ್ಬೋದು, ಇದನ್ನ ಕಟ್ಟಿದ್ದಾದಮೇಲೆ. ಅಷ್ಟೇ, ಮುಗೀತು. ಇನ್ನು ಮತ್ತೆ ಕೆಳಗೆಯಿಂದ ಕೋಲ್ಗಳು ತರಬೇಕು. One eternity later. ನೋಡಿ ಎಷ್ಟು ಮಾಡಿದ್ದೀವಿ ಇವತ್ತು. ಬಂದ್ಬಿಟ್ಟು ಸಂಜೆ ಬಂದ್ಬಿಟ್ಟು ಮತ್ತೆ ಇಷ್ಟು ಕ್ಲಿಯರ್ ಇಷ್ಟು ಮಾಡಿದ್ದೀವಿ. ಮೇಲೆ ಇಬ್ರು ಇದ್ದಾರೆ, ಮೇಲೆ ಹೋಗಿ ತೋರಿಸ್ತೀನಿ ರೀ. ಮೇಲೆ ಹೋಗ್ಬಿಟ್ಟು ಹತ್ಬಿಟ್ಟು ಇಲ್ಲಿಂದಾನೇ ಹತ್ತಬೇಕು, ಅದಕ್ಕೆ ಇನ್ನೂ ಏಣಿ ಮಾಡಿಲ್ಲ. ಏಣಿ ಮಾಡಿಬಿಟ್ಟು ಅಲ್ಲಿಂದ ಹತ್ಕೊಂಡು ಹೋಗ್ಬಿಟ್ಟು ಮೇಲೆ ಕೂತ್ಕೋಬೇಕು. ಒಂದು ರೇಂಜಲ್ಲಿ ಕಂಪ್ಲೀಟ್ ಆಗಿದೆ ಇವತ್ತಿಗೆ. ನೋಡಿ ಇಷ್ಟು ಕಂಪ್ಲೀಟ್ ಆಗಿದೆ. ಇವ್ನು ನೋಡಿದ್ರೆ ಗೇಮ್ ಆಡ್ಕೊಂಡು ಕೂತವನೆ. ಮುಖ ತೋರ್ಸ ನಿನ್ಲೇ ಯಾರು ಅರ್ಚಿತಾ, ಅವನ ಮುಖ ಮುಚ್ಕೊಳ್ಳೋದು. ಇಷ್ಟು ಕಂಪ್ಲೀಟ್ ಆಗಿದೆ. ಇಷ್ಟೆಲ್ಲ ಕಟ್ಟಿರೋದು ರೋಹಿತ್ ಅಂದ್ಬಿಟ್ಟು, ಶಿಕ್ಷಾದ ರೋಹಿತ್ ತೆಲುಗು ಮಾತಾಡ್ಬಿಡ್ತಾರೆ ಯಾಮಾರ ಡ್ರೈವರು, ಅದಕ್ಕೆ ಕನ್ನಡದಲ್ಲೇ ಮಾತಾಡ್ಸೋದು ಇವ್ರನ್ನ. 2 days later. ಗೈಸ್, ಟ್ರೀ ಹೌಸಲ್ಲಿ ಒಂದು ಸೈಕ್ ಸೀನ್ ಆಗಿಬಿಟ್ಟಿದೆ. ಆಲ್ಮೋಸ್ಟು ಎಲ್ಲ ಫುಲ್ಲು ಟ್ರೀ ಹೌಸ್ನೇ ರೀಕನ್ಸ್ಟ್ರಕ್ಷನ್ ಮಾಡೋ ಅಂಥ ಪರಿಸ್ಥಿತಿಗೆ ಬಂದ್ಬಿಟ್ಟಿದೆ. ಅದಕ್ಕೆ ಇವಾಗ ಹಗ್ಗ ಥರ ತಗೊಬರಕ್ಕೆ ಹೋಗ್ತಾಯಿದ್ದೀನಿ. ಅದು ಟ್ರೀ ಹೌಸ್ ಏನು ಸೈಕ್ ಸೀನ್ ಆಗಿತ್ತು ಅಂದ್ಬಿಟ್ಟು ಅಲ್ಲೇ ಹೋಗಿ ತೋರಿಸ್ತೀನಿ.
ಇವಾಗ ಹೋಗ್ಬಿಟ್ಟು ಹಗ್ಗ ಬರೋಕ್ಕೆ ಹೋಗ್ತಾ ಇದ್ದೀನಿ. ತಗೊಬಂದಾದ್ಮೇಲೆ ವಿಡಿಯೋ ಹಂಗೆ ಕಂಟಿನ್ಯೂ. ಯೂಟ್ಯೂಬ್ ನೋಡಿ, ಇವಾಗ ತಗೊಬಂದಿದ್ದ ಹಗ್ಗಗಳನ್ನ ಈ ನೀರಲ್ಲಿ ಹಾಕಿದ್ದೀನಿ. ನೀರಲ್ಲಿ ಹಾಕ್ಬಿಟ್ಟು ಒಂದು ಸ್ವಲ್ಪ ತಿಲ್ಲಿ ಇರೋದ್ಲೆ, ಆವಾಗ ಚೆನ್ನಾಗಿರುತ್ತೆ ಕಟ್ಟೋದಕ್ಕೆ. ನಮ್ಮ ಟ್ರೀ ಹೌಸ್ ಕತೆ ಏನಾಯಿತು ಅಂತ ತೋರಿಸ್ತೀನಿ ಬನ್ನಿ. ನೋಡಿ ಹಿಂಗಾಗಿದೆ, ಮಳೆ ಬೇರೆ ಬಂತು ನೋಡಿ. ಫುಲ್ ಡೆಸ್ಟ್ರಾಯ್ ಆಗಿಬಿಟ್ಟಿದೆ ನಮ್ಮ ಟ್ರೀ ಹೌಸ್. ಇದೆಲ್ಲ ಹೆಂಗಾಯಿತು ಅಂತ ಕೇಳಿದ್ರೆ, ನೀವು ಅಬ್ಸರ್ವ್ ಮಾಡಿದರೆ ನೋಡಿ, ಅಲ್ಲೊಂದು ಮರ ಅಡ್ಡ ಇತ್ತು, ಅಂದರೆ ಒಂದು ಕೊಂಬೆ ಅಡ್ಡ ಇತ್ತು. ಆ ಅಡ್ಡ ಇದ್ದಿದ್ದ ಕಾರಣದಿಂದ ನಾವು ಒಬ್ಬರು ಮಾಡ್ಕೊಳ್ಳೋ ಅಷ್ಟು ಜಾಗ ಬರ್ತಾಯಿತ್ತು. ಇದು ಕಡೆ ಮಾತ್ರ, ಇದು ಕಡೆ ತುಂಬ ಜಾಗ ವೇಸ್ಟ್ ಆಗಿಬಿಡ್ತಾಯಿತ್ತು. ಅದಕ್ಕೋಸ್ಕರ ಅದನ್ನು ಕಡಿಯೋದಕ್ಕೆ ಅದನ್ನ ಕಡ್ದಿದ್ದಾದಮೇಲೆ ಈ ಗುಡ್ಸಲ್ ಮೇಲೆ ಬಿತ್ತು. ಈ ಗುಡ್ಸಲ್ ಒಂದು ಸ್ವಲ್ಪನೂ ಅಲ್ಲಾಡಿರಲಿಲ್ಲ. ಅದನ್ನು ಈ ಕೊಂಬೆನ ಆಲ್ಮೋಸ್ಟ್ 200-300 kg ಇರುತ್ತೆ ಇದು. ಇಷ್ಟು ಕೊಂಬೆನ ಅದು ತಡೆದಿಕ್ಕೊಂಡಿತ್ತು ಅಂದರೆ ಇನ್ನೆಷ್ಟು ಗಟ್ಟಿಯಾಗಿ ಕಟ್ಟಿದ್ದೀವಿ ಅಂತ ಅನ್ಕೋಬೋದು. ಕೊಂಬೆನ ಕೆಳಗೆ ಬೀಳ್ಸೋಕೆ ಆಗಲಿಲ್ಲ, ಯಾಕಂದರೆ ಅದು ತುಂಬ ನಾರಿತ್ತು. ಅದಕ್ಕೋಸ್ಕರ ಅದನ್ನು ಸ್ವಲ್ಪ ಬಗ್ಗಿಸಿ ಅದ್ರ ಮೇಲೆ ಕಟ್ಟೋಣ ಅಂದ್ಬಿಟ್ಟು ಅಂದ್ಕೊಂಡಿದ್ದೀನಿ. ಇವತ್ತು ಯಾರೂ ಇಲ್ಲ ನನ್ನ ಜೊತೆ, ನಾನೊಬ್ಬನೇ ಕಟ್ಟಬೇಕು. ನೋಡೋಣ ಎಷ್ಟಾಗುತ್ತೋ ಅಷ್ಟು ಕಟ್ತೀನಿ. ಇವತ್ತು ಸ್ವಲ್ಪ ಹುಡುಗರಿಗೆ ಕೆಲಸ ಇದ್ದಿದ್ದರಿಂದ ಇವತ್ತು ಬಂದಿಲ್ಲ, ಅದಕ್ಕೆ ನೋಡೋಣ ಎಷ್ಟಾಗುತ್ತೆ ಅಷ್ಟು ಕಟ್ಬಿಡ್ತೀನಿ. One eternity later. ಫೈನಲಿ ಗೈಸ್, ತುಂಬ ದಿನ ಆದಮೇಲೆ ಟ್ರೀ ಹೌಸ್ ಕಟ್ಟೋಕ್ಕೆ ಸ್ಟಾರ್ಟ್ ಮಾಡಿ ತುಂಬ ದಿನ ಆದಮೇಲೆ ಇವತ್ತು ಬ್ಯಾಂಬೂಸ್ನ ಎತ್ಕೊಂಡು ಹೋಗ್ತಾಯಿದ್ದೀನಿ. ಮೇಲೆ ಆರ್ಚ್ ಥರ ಮಾಡಿಬಿಟ್ಟು ಮೇಲೆ ಶೆಡ್ ಥರ ಮಾಡಬೇಕಲ್ಲ, ಅದಕ್ಕೋಸ್ಕರ ಇವತ್ತು ನೋಡಿ ಈ ಥರ ಬ್ಯಾಂಬೂಸ್ನ ಎಲ್ಲ ಎತ್ಕೊಂಡು ಹೋಗ್ತಾಯಿದ್ದೀನಿ. ತುಂಬ ದಿನ ಅಂತೂ ಹಿಡಿತಾ ಇದೆ ನನಗೆ, ಆಲ್ಮೋಸ್ಟ್ 1 ವಾರ ಆಯಿತು ಸ್ಟಾರ್ಟ್ ಮಾಡಿ ಟ್ರೀ ಹೌಸ್ನ ಕಟ್ಟೋದಕ್ಕೆ. ಇವತ್ತಿನ ನನಗೆ ಟ್ರೈ ಮಾಡಿದರೆ ಬೇಗ ಮಾಡ್ಬೋದು, ಕಂಪ್ಲೀಟ್ ಮಾಡ್ಬೋದಾಗಿತ್ತು. ನನಗೆ ಟೈಮ್ ಇಲ್ದಿರೋ ಕಾರಣ ಅದು ಆಗ್ತಾಯಿಲ್ಲ. ಅದಕ್ಕೋಸ್ಕರ ಇವತ್ತು ನಾನು ಒಬ್ಬೊಬ್ಬನೇ ಮಾಡ್ತಾಯಿದ್ದೀನಿ. ಎಲ್ಲ ಹುಡುಗರಿಗೆಲ್ಲ ಕಾಲೇಜಸ್ಸು ಅಲ್ಲಿ ಇಲ್ಲಿ ಕೆಲಸ ಅಂದ್ಕೊಂಡಿದ್ದಾರೆ. ಇದು ಎಷ್ಟು ದಿನ ಹಿಡಿಯುತ್ತೋ ನನಗಂತೂ ಗೊತ್ತಿಲ್ಲ ಇದನ್ನು ಮಾಡೋ ಅಷ್ಟೊತ್ತಿಗೆ. ಮತ್ತು ಇದಕ್ಕೆ ತುಂಬ ತಲೆ ಓಡಿಸ್ಬೇಕಾಗುತ್ತೆ. ಅದಕ್ಕೋಸ್ಕರ ಗೈಸ್, ಮೊನ್ನೆ ತಂದಿದ್ನಲ್ಲ ಬ್ಯಾಂಬೂಸ್ನೆಲ್ಲ ಇಲ್ಲಿ ಕಟ್ಟಿದ್ದೀನಿ ನೋಡಿ. ಇಲ್ಲಿ ಕಟ್ಟಿದ್ದೀನಿ, ಒಬ್ಬನೇ ಇರೋದ್ರಿಂದ ವೀಡಿಯೋಸ್ ಮಾಡೋಕ್ಕಾಗಲಿಲ್ಲ. ಹಂಗೆ ಕಟ್ಟಿದ್ದೀನಿ ಒಬ್ಬನೇ ಕಟ್ಟಿ. ಇದು ಟಾರ್ಪಲ್ನು ನಾನು ನನ್ನ ಫ್ರೆಂಡ್ಸ್ ಎಲ್ಲ ಸೇರ್ಕೊಂಡು ಎತ್ಕೊಬಂದು ಇಲ್ಲಿ ಹಾಕಿದ್ದೀವಿ. ಇನ್ನೊಂದು ಸ್ವಲ್ಪ ಪೆಂಡಿಂಗ್ ಇದೆ ವರ್ಕು. ಈ ವರ್ಕ್ ಏನಾದ್ರು ಫಿನಿಶ್ ಆಯಿತು ಅಂದರೆ ಈ ಟ್ರೀ ಹೌಸ್ ಎಲ್ಲ ಮುಗೀತು ಅಂತಾನೆ ಲೆಕ್ಕ. ನೋಡೋಣ ಮುಂದೆ ಏನೇನು ಮಾಡ್ಬೋದು ಅಂದ್ಬಿಟ್ಟು. ಇನ್ನೊಂದು ವರ್ಕು ಅಲ್ಲಿ ಒಂದು ಹತ್ರ ಇದು ಬರಬೇಕು, ಏನು ಬ್ಯಾಂಬೂ ಹಿಂಗೆ ಆರ್ಚ್ ಥರ ಬರಬೇಕು. ಈ ಥರ ಅಲ್ಲೊಂದು ಕಟ್ಬಿಟ್ಟು ಈ ಟಾರ್ಪಲ್ನ ಎತ್ತಿ ಮೇಲೆ ಅದಕ್ಕೆ ಕಟ್ಬಿಟ್ರೆ ಮುಗೀತು. ಅದಾದಮೇಲೆ ಇಲ್ಲಿ ಕೆಳಗೆಗೆ ಏನಾದ್ರು ಹಾಕ್ಕೋಬೇಕು. ಕೆಳಗೆಗೆ ಹಾಕ್ಕೊಂಡಾದ್ಮೇಲೆ ನಾವು ಇಲ್ಲಿ ಸ್ಟೇ ಮಾಡ್ಬೋದು ಅಂದ್ಕೊಂಡಿದ್ದೀನಿ. ನೋಡೋಣ ಏನೇನಾಗುತ್ತೋ. ಗೈಸ್, ಇವಾಗ ಇದನ್ನು ಕಟ್ಟಿದ್ದಾಯಿತು. ಇದನ್ನು ಕಟ್ಟಿ ಈ ಆರ್ಚ್ ಕಟ್ಟಿದ್ದಾದಮೇಲೆ ನಮ್ಮ ಟ್ರೀ ಹೌಸು ಒಂದು ರೇಂಜಿಗೆ ಚೆನ್ನಾಗಿ ಕಾಣಿಸ್ತಾ ಇದೆ. ಇವಾಗ ಇದನ್ನು ಒಂದು ಸ್ವಲ್ಪ ಕ್ಲೀನ್ ಮಾಡೋಣ ಅಂದ್ಕೊಂಡಿದ್ದೀನಿ. ಇಲ್ಲಿ ನೀರು ಹಾಕ್ಬಿಟ್ಟು ನೀರಲ್ಲಿ ಕ್ಲೀನ್ ಮಾಡೋಣ, ಯಾಕಂದರೆ ಸ್ವಲ್ಪ ಗಲೀಜಿದೆ ನೋಡಿ. ಅದಕ್ಕೋಸ್ಕರ ನೀರು ಹಾಕ್ಬಿಟ್ಟು ಚೆನ್ನಾಗಿ ತೊಳೆದ್ಬಿಟ್ಟು ಅದಾದಮೇಲೆ ಕೆಳಗೆ ಒಂದು ಬೆಡ್ ಥರ ಹಾಕೋಣ. ಬೆಡ್ ಅಂದರೆ ಒಂಥರ ಚಾಪೆ ಥರನಾದ್ರೂ ಇರಬೇಕು, ಒಂದು ಟಾರ್ಪಲ್ ಹಾಕೋಣ ಅಂದ್ಕೊಂಡಿದ್ದೀನಿ. ನೋಡೋಣ, ಆದರೆ ಇವತ್ತೇ ಹಾಕ್ತೀನಿ, ಇಲ್ಲಾಂದರೆ ನಾಳೆ ಹಾಕ್ತೀನಿ. ಗೈಸ್, ಫೈನಲಿ ಇವತ್ತು ನಮ್ಮ ಟ್ರೀ ಹೌಸ್ ಕಂಪ್ಲೀಟ್ ಆಗಿದೆ. ಕ್ವಿಕ್ಕಾಗಿ ಒಂದು ಟ್ರೀ ಹೌಸ್ ಟೂರ್ನ ಮಾಡೋಣ ಬನ್ನಿ. ನೋಡಿ, ನಮ್ಮ ಟ್ರೀ ಹೌಸ್ಗೆ ಹತ್ತೋ ಜಾಗ ಹೆಂಗಿದೆ ಅಂದರೆ, ನಾರ್ಮಲ್ಲಾಗಿ ಯಾರು ಆಲ್ಮೋಸ್ಟ್ ಸಿಟಿ ಕಡೆಯವರು ಹತ್ತೋಕ್ಕೆ ಆಗಲ್ಲ. ನೋಡಿ ಯಾವ ಥರ ಇದೆ, ಮೆಟ್ಲೇ ಇಲ್ಲ, ಹಂಗೆ ಹಿಡ್ಕೊಂಡು ಇಲ್ಲಿಂದ ಹತ್ತಬೇಕು. ನೋಡಿ, ನಮ್ಮ ಮೆಟ್ಲು ಇದೆ,
ಒಂಥರ ಮೆಟ್ಲು ಇದು ನಮಗೆ. ಇದರಿಂದ ಇದನ್ನ ಹಿಡ್ಕೊಂಡೇ ಹತ್ತಬೇಕು. ನೋಡಿ, ನಾನು ಇಲ್ಲಿಂದ ಹೋದ್ರೇ ಒಳಗೆ ಹೋಗೋಕ್ಕಾಗೋದು, ಇದರೊಳಗೆ ಹೋಗಬೇಕು ನಾನು. ಇವಾಗ ನೋಡ್ತೀರಾ ನಮ್ಮ ಡೋರ್, ಟ್ರೀ ಹೌಸ್ಗೆ ಒಂದು ಡೋರ್ ಇರುತ್ತಲ್ಲ, ಅದೇ ಡೋರ್ ಇದು ನೋಡಿ. ಇದನ್ನು ಓಪನ್ ಮಾಡಿ ನಮ್ಮ ಟ್ರೀ ಹೌಸ್ ಬಂತು. ಎಷ್ಟು ಖುಷಿ ಆಗುತ್ತೆ ಅಂದರೆ, ನಾನೇ ಕಟ್ಟಿರೋ ಟ್ರೀ ಹೌಸಿಗೆ ನಾನೇ ಬಂದರೆ ಹತ್ಕೊಂಡು ಬಂದೆ. ನೋಡಿ, ಇದು ನಮ್ಮ ಡೋರ್ನ ಕ್ಲೋಸ್ ಮಾಡೋಣ ಇವಾಗ. ಆಲ್ಮೋಸ್ಟ್ ನನ್ನ ಪ್ರಕಾರ 99% ಟ್ರೀ ಹೌಸ್ ಕಂಪ್ಲೀಟ್ ಆಗಿದೆ. ಅದೇ ಇನ್ನೊಂದು ಸ್ವಲ್ಪ ಇಲ್ಲಿ ಓಪನ್ ಇದೆ, ಇದೆಲ್ಲ ಕ್ಲೋಸ್ ಮಾಡಬೇಕು ಅಷ್ಟೇ, ಇನ್ನೇನು ಇಲ್ಲ. ಆಲ್ಮೋಸ್ಟು ಹೆಂಗಿದೆ ನಮ್ಮ ಟ್ರೀ ಹೌಸ್ ಕಮೆಂಟ್ ಹಾಕಿ ಹೆಂಗಿದೆ ಅಂದ್ಬಿಟ್ಟು ನೋಡೋಣ. ನಾನು ಸ್ಪೆಷಲಿ ಥ್ಯಾಂಕ್ಸ್ ಹೇಳ್ಬೇಕಂದ್ರೆ ನೋಡಿ, ಈ ಮಚ್ಚಿದೆಯಲ್ಲ, ಈ ಮಚ್ಚಿಗೆ ಸ್ಪೆಷಲ್ ಥ್ಯಾಂಕ್ಸ್ ಹೇಳಬೇಕು. ಯಾಕಂದರೆ ತುಂಬ ಹೆಲ್ಪ್ ಮಾಡ್ತು. ಮತ್ತು ಈ ರಂಪಕ್ಕೂ ಹೇಳಬೇಕು, ತುಂಬ ಹೆಲ್ಪ್ ಮಾಡ್ತು. ನೋಡಿ, ಇದನ್ನು ಹಾಕಿದ್ದಾದಮೇಲೆ, ಇದೆಯಲ್ಲ, ಇದನ್ನು ಹಾಕಿದ್ದಾದಮೇಲೆ ತುಂಬ ಕಳೆ ಬಂದಿದೆ ನಮ್ಮ ಟ್ರೀ ಹೌಸ್ಗೆ. ಆರಾಮಾಗಿ ಒಬ್ಬನ ಮಲ್ಕೋಬೋದು. ನೋಡಿ ನೋಡಿ, ಆರಾಮಾಗಿ ಒಬ್ಬರು ಮಲ್ಕೋಬೋದು. ನೋಡಿದ್ರಾ, ಈ ಥರ ಒಬ್ಬರು ಮಲ್ಕೋಬೋದು ಆರಾಮಾಗಿ. ಒಬ್ಬರಲ್ಲ, ಇದು ಕಡೆ ಮಲ್ಕೊಂಡ್ರೆ ಒಬ್ಬರು, ಇದು ಕಡೆ ಇನ್ನೊಬ್ಬರು ಮಲ್ಕೋಬೋದು. ಆ ಥರ ಇದೆ. ಆಲ್ಮೋಸ್ಟ್ ಇಬ್ಬರು ಮಲ್ಕೊಳ್ಳೋ ಥರ ಟ್ರೀ ಹೌಸ್ನ ಕಟ್ಟಿದ್ದೀನಿ. ನೋಡೋಣ. ಇನ್ನು ನೀವು ಅನ್ಕೋಬೋದು, ಇನ್ನು ನನ್ನ ಫ್ರೆಂಡ್ಸ್ ಎಲ್ಲ ಬಂದಿರೋ ಕಟ್ಟೋದಕ್ಕೆ ಅವ್ರಿಗೂ ಟ್ಯಾಂಕ್ಸ್ ಹೇಳಬೇಕು ಅಂತ. ಆದರೆ ನಮ್ಮ ಫ್ರೆಂಡ್ಸ್ಗೇನು ಟ್ಯಾಂಕ್ಸ್ ಹೇಳೋ ಅವಶ್ಯಕತೆ ಇಲ್ಲ. ಯಾಕಂದರೆ ಅವರು ಟ್ಯಾಂಕ್ಸ್ ಎಲ್ಲ ಎಕ್ಸ್ಪೆಕ್ಟ್ ಮಾಡಲ್ಲ, ಅದಕ್ಕೋಸ್ಕರ ನಾನು ಟ್ಯಾಂಕ್ಸ್ ಹೇಳಲ್ಲ. ನೋಡಿ ಯಾವ ಥರ ಇದೆ. ನನ್ನ ಪ್ರಕಾರ ಈ ಟ್ರೀ ಹೌಸಲ್ಲಿ ನಾನು ನೈಟ್ ಸ್ಟೇ ಮಾಡಿರೋದನ್ನ ಇಷ್ಟೊತ್ತಿಗೆ ನೋಡಿರ್ತೀರ. ಇನ್ನೂ ಬಾಕಿ ಇದೆ. ನಿಮ್ಗೇನಾದ್ರು ಈ ಟ್ರೀ ಹೌಸಲ್ಲಿ ನಾನು 12 hours ಮಾಡಿರ್ತೀನಿ ನೈಟ್ ಸ್ಟೇ ಮಾಡಿದರೆ, ಇನ್ನೂ 24 hours ವಿಡಿಯೋ ಏನಾದ್ರು ಬೇಕು ಅಂದರೆ ನನಗೆ ಕಮೆಂಟ್ ಮಾಡಿ. 24 hours ಈ ಮರದ ಮೇಲೇ ಇರ್ತೀನಿ, ಈ ಟ್ರೀ ಹೌಸ್ ಮೇಲೇ ಇರ್ತೀನಿ, ಕೆಳಗೆ ಇಳಿಯೋದೇ ಇಲ್ಲ. ಅದೇನಾದ್ರು ಆಗಲಿ ನೋಡೋಣ. ಇಂಥ ಚಾಲೆಂಜ್ ವೀಡಿಯೋಸು ಕೊಡ್ತಾಯಿರಿ, ಚಾಲೆಂಜಿಂಗ್ ಕಮೆಂಟ್ಸ್ ಹಾಕ್ತಾಯಿರಿ. ನಾನು ಟ್ರೈ ಮಾಡ್ತೀನಿ ಮಾಡೋದಕ್ಕೆ. ಮತ್ತು ನೋಡಿ, ನಮ್ಮ ಕೃಷಿ ಹೊಂಡ ಇದೆ. ಈ ಕೃಷಿ ಹೊಂಡದಲ್ಲಿ ಏನಾದ್ರು ಚಾಲೆಂಜ್ ಮಾಡಬೇಕಂದ್ರೆ ಹೇಳಿ, ಅದನ್ನು ಮಾಡ್ತೀನಿ. ಒಳ್ಳೆ ವ್ಯೂ ಅಲ್ಲ, ಸಕ್ಕತ್ತಾಗಿದೆ ವ್ಯೂ. ಇನ್ನೂ ಬೆಳಗ್ಗೆ ಹೊತ್ತು ಇನ್ನೂ ಸಕ್ಕತ್ತಾಗಿ ಬರುತ್ತೆ. ಇದು ಆಲ್ಮೋಸ್ಟ್ 6 ಗಂಟೆ ಆಗಿದೆ. ಈ ವಿಡಿಯೋ ಇಷ್ಟ ಆಗಿದ್ದರೆ, ಇಂಥದೇ ವೀಡಿಯೋಸ್ ಇನ್ನೂ ಬೇಕಂದರೆ ನನಗೆ ಕಮೆಂಟ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಇನ್ನು ಈ ಥರನೇ ವೀಡಿಯೋಸು, ಚಾಲೆಂಜಿಂಗ್ ವೀಡಿಯೋಸ್ ಬೇಕಂದರೆ ಕಮೆಂಟ್ ಮಾಡಿ. ಟಾಟಾ, ಟೇಕ್ ಕೇರ್, ಬಾಯ್ ಬಾಯ್.